ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣ ಅವರು ಬರೆದಂತಹ ಪತ್ರ ಭಾರೀ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ರಾಜಣ್ಣ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಲೆಟರ್ ಅನ್ನು ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಬರೆದಿರುವಂತಹ ಲೆಟರ್ನಲ್ಲಿ ತಾವು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಭೇಟಿಯಾಗಿ ಇನ್ನೂ ಸವಿಸ್ತರವಾಗಿ ಈ ಬಗ್ಗೆ ಮಾತಾಡಬೇಕು, ಭೇಟಿಗಾಗಿ ಸಮಯ ಕೊಡಿ ಅಂತಾನೂ ಕೂಡ ಕೇಳಿಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಸುಂಟರಗಾಳಿಯನ್ನೇ ಎಬ್ಬಿಸಿದೆ ರಾಜಣ್ಣ ಅವರ ಪತ್ರ. ರಾಹುಲ್ ಗಾಂಧಿಗೆ 8 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ಮಾಜಿ ಸಚಿವ ರಾಜಣ್ಣ. ಮಹಾನಾಯಕನ ಹೆಸರನ್ನ ಉಲ್ಲೇಖಿಸಿ ರಾಜಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ ರಾಜಣ್ಣ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ದೆಹಲಿಗೆ ಬಂದು ಮಾತಾಡೋದಕ್ಕೆ ಸಿದ್ಧನಿದ್ದೇನೆ. ಈ ಪತ್ರ ಬರೆದ ವಿಚಾರಗಳ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡಬೇಕಾಗಿದೆ, ನೀವು ಸಮಯ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ನವೆಂಬರ್ 17ನೇ ತಾರೀಕು ಬರೆದಂತಹ ಪತ್ರ, ಆ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಈ ಎಲ್ಲ ವಿಚಾರಗಳ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಪತ್ರದಲ್ಲಿ ಏನು ಬರೆದಿದ್ದಾರೆ ಆ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಡಿಕೆ ಶಿವಕುಮಾರ್ ಈ ಬಗ್ಗೆ ಏನು ಮಾತಾಡಿಲ್ಲ. ನೋ ರಿಯಾಕ್ಷನ್ ಫ್ರಮ್ ಡಿಕೆ ಶಿವಕುಮಾರ್. ಮೊನ್ನೆ ಅಷ್ಟೇ ಏನು ಹೇಳಿದ್ರು, ನಾವು ಆಪ್ತರು, ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ್ನ ಮಾಡಿದ್ದೇ ನಾನು, ನಮ್ಮ ಅವರ ಮಧ್ಯೆ ಯಾವುದೇ ರೀತಿಯ ಕಲಹ ಇಲ್ಲ, ಸಹೋದರ ರೀತಿ ನಾವು, ನಮ್ಮಲ್ಲಿ ಮುನಿಸು ಸಹಜ, ಪ್ರೀತಿ ಸಹಜ, ಎಲ್ಲವೂ ಕೂಡ ಅಷ್ಟೇ, ನಮ್ಮ ಅವರ ನಡುವೆ ಯಾವುದೇ ರೀತಿಯ ಮುನಿಸಿಲ್ಲ ಅಂತ ಹೇಳಿದ್ರು. ಈಗ ಇದೇ ಡಿಕೆ ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನೋ ರಿಯಾಕ್ಷನ್ ಪೊಲಿಟಿಕ್ಸ್ ಜೋರಾಗಿದೆ. ಪವರ್ ಫೈಟ್ ಬಗ್ಗೆ ತುಟಿ ಪಿಟಿಕ್ ಅಂತ ಇಲ್ಲ ನಾಯಕರು. ಕುರ್ಚಿ ಕಿತ್ತಾಟಕ್ಕೆ ಬೇಸತ್ತಿದಾರ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು. ಹೇಳೋದಕ್ಕೆ ಏನೂ ಇಲ್ಲ ಅಂತ ಖರ್ಗೆ ಅವರು ಕೈ ಚೆಲ್ಲಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಪವರ್ ಫೈಟ್ನ ವಿಚಾರವಾಗಿ ಏನೂ ಮಾತಾಡ್ತಾ ಇಲ್ಲ. ಒಂದು ರೀತಿ ಇಷ್ಟು ದಿನ ರಿಯಾಕ್ಷನ್ ಪಾಲಿಟಿಕ್ಸ್, ಈಗ ನೋ ರಿಯಾಕ್ಷನ್ ಪಾಲಿಟಿಕ್ಸ್. ಈ ರೀತಿ ಕ್ಷಣ ಕ್ಷಣಕ್ಕೂ ರಾಜಕಾರಣ ಒಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಡೆಲ್ಲಿ ಹೋಗಿದ್ದಾರೆ ಸರ್, ತಾವಿಲ್ಲೇ ಇದ್ದೀರಾ? ಏನು ಹೇಳೋದಿಲ್ಲ. 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 ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತಹ ವಿಚಾರ ಕಾಂಗ್ರೆಸ್ನಲ್ಲಿ ಸುಂಟರ ಗಾಳಿಗೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿ ಆ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ರಾಜಣ್ಣ ಅವರು. ಇದೇ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಸಮಯ ಕೊಡಿ ಅಂತಾನೂ ಕೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಆಪ್ತ ಪತ್ರ ಸಂಚಲನ. ರಾಹುಲ್ ಗಾಂಧಿಗೆ ಪತ್ರ ಬರೆದ ಮಾಜಿ ಸಚಿವ ರಾಜಣ್ಣ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಡಿಕೆಶಿಗೆ ಗದ್ದುಗೆ ತಪ್ಪಿಸಲು ಒಳಗೊಳಗೆ ರಣತಂತ್ರ ನಡೆಯುತ್ತಿದೆ. ಹೇಗಾದ್ರೂ ಮಾಡಿ ಕುರ್ಚಿಯಲ್ಲಿ ರಾರಾಜಿಸಲು ಡಿಸಿಎಂ ದೆಹಲಿ ದಂಡಯಾತ್ರೆ ಮುಂದುವರೆಸಿದ್ದಾರೆ. ಡಿಕೆ ಹೈಕಮಾಂಡ್ ಭೇಟಿಗೆ ಮುನ್ನವೇ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಪತ್ರ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನವೆಂಬರ್ 17ರಂದು ಸುದೀರ್ಘ ಪತ್ರ ಬರೆದಿದ್ದಾರೆ. ಮಂತ್ರಿಗರಿಗೆ ಕುತ್ತು ತಂದ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಮಾತೆ ಮುಳುವಾದ ಬಗ್ಗೆ 8 ಪುಟಗಳ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ತಾವು ಆಡಿದ ಮಾತಿನ ಪ್ರತಿ ಪದದ ಅರ್ಥ ಸಹಿತ ವಿವರಿಸಿದ್ದಾರೆ.
ರಾಜಣ್ಣ ಪತ್ರದಲ್ಲೇನಿದೆ? ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧೀಜಿ, ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕನಾಗಿದ್ದು ಕರ್ನಾಟಕ ಸರ್ಕಾರದಲ್ಲಿ ಸಹಕಾರ ಸಚಿವನಾಗಿಯೂ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿಯೂ ಈ ಹಿಂದೆ ಸೇವೆ ಸಲ್ಲಿಸಿದ್ದೇನೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಿಂದ ತನ್ನನ್ನು ಕೈಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೆಲ ಪ್ರಮುಖ ವಿಷಯಗಳನ್ನು ಗಮನಕ್ಕೆ ತರುತ್ತಿದ್ದೇನೆ. ವೋಟ್ ಚೋರಿ ಕಾರ್ಯಕ್ರಮವನ್ನು ತಾನು ಹೃದಯಪೂರ್ವಕವಾಗಿ ಬೆಂಬಲಿಸಿದ್ದು, ಇಂತಹ ಮಹತ್ವದ ವಿಷಯಗಳನ್ನು ದೇಶದ ಮುಂದೆ ಇಡುವ ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನು ಆಳವಾಗಿ ಮೆಚ್ಚುತ್ತೇನೆ. ನಾನು ನೀಡಿದ್ದ ಹೇಳಿಕೆಯ ಉದ್ದೇಶ ಏನೆಂದರೆ, ಕೆಪಿಸಿಸಿ ನೇಮಕ ಮಾಡಿದ BLAಗಳು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ಸಂಬಂಧಿಸಿದವರು ಈ ಲೋಪಗಳತ್ತ ಸೂಕ್ತ ಗಮನ ನೀಡಿದರೆ ಅವುಗಳನ್ನು ತಪ್ಪಿಸಬಹುದಾಗಿತ್ತು. ಹಾಗಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಇನ್ನೂ 8 ರಿಂದ 10 ಸ್ಥಾನಗಳನ್ನು ಹೆಚ್ಚಾಗಿ ಗೆಲ್ಲುವ ಸಾಧ್ಯತೆ ಇತ್ತು. ಇದೇ ರೀತಿಯ ಲೋಪಗಳನ್ನು ಇತರ ರಾಜ್ಯಗಳಲ್ಲಿಯೂ ತಪ್ಪಿಸಿದ್ದರೆ ಇನ್ನೂ 30 ರಿಂದ 40 ಸ್ಥಾನಗಳನ್ನು ಹೆಚ್ಚಾಗಿ ಗೆಲ್ಲಬಹುದಾಗಿತ್ತು. ಆ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುತ್ತಿರಲಿಲ್ಲ. ಬದಲಾಗಿ ಕಾಂಗ್ರೆಸ್ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ನಮ್ಮ ಪ್ರಿಯ ಯುವ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗುತ್ತಿದ್ದರು ಎಂಬುದಾಗಿತ್ತು. ಸತ್ಯತೆಯನ್ನು ನಿಮ್ಮ ಮುಂದಿಡುವ ಸಲುವಾಗಿ ಈ ಪತ್ರ ಬರೆದಿದ್ದೇನೆ. ಜೊತೆಗೆ ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ತಪ್ಪು ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತಂದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತಿದ್ದೇನೆ. ಈ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸಲು ಭೇಟಿಗೆ ಸಮಯ ನೀಡುವಂತೆಯೂ ಕೋರುತ್ತಿದ್ದೇನೆ. ಲೆಟರ್ ಬರೆದಿರುವುದನ್ನ ಕೇಳಿ ನನಗೆ ಗೊತ್ತಿಲ್ಲ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. 2 ಬಾರಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ. ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನುವಂತಹ ಅರ್ಥದಲ್ಲಿ ಇವತ್ತು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಅವರು ಮನವಿ ಮಾಡಿದ್ದಾರೆ, ಸಮಯ ಕೊಡಿ, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅವ್ರನ್ನೇ ಕೇಳಬೇಕು. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಗು ಹತ್ತರೆ ತಾಯಿನೇ ಸಮಾಧಾನ ಪಡಿಸಬೇಕು. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನು ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಾಮೇಲ ನೀಮೇಲ ಮಲ್ಲಯುದ್ಧ ನಡೆಯುತ್ತಿದೆ. ಡಿಕೆಶಿ ಲೆಕ್ಕಾಚಾರಗಳೆಲ್ಲ ಬುಡಮೇಲು ಆಗ್ತಿದೆ. DCM ದೆಹಲಿ ವಿಮಾನ ಹತ್ತುತ್ತಿದ್ದಂತೆ ಲೆಟರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ರಾಜಣ್ಣರ ರೆಬಲ್ ಲೆಟರ್ ಸಂಚಲನ ಮೂಡಿಸಿರುವುದಂತೂ ನಿಜ. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಜಗದೀಶ್, ಹಾಗೇನೆ ಬಸವರಾಜ್. ರಾಜಣ್ಣ ಅವರ ಈ ಒಂದು ಪತ್ರ ಹಲವು ರೀತಿಯಿಂದ ಸುಂಟರಗಾಳಿಯನ್ನು ಎಬ್ಬಿಸ್ತಾ ಇದೆ. ಅವರು ವೆರಿ ಕ್ಲಿಯರ್ ಆಗಿ ತಮ್ಮ ವಿಚಾರಗಳನ್ನು, ತಮ್ಮ ಸ್ಟ್ಯಾಂಡನ್ನು ಪತ್ರದ ಮೂಲಕವೇ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಓಟ್ ಚೋರಿ ಬಗ್ಗೆ ಯಾರು ನಿಮ್ಮ ಹತ್ರ ಮಿಸ್ಗೈಡ್ ಮಾಡಿದರು ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋದು ಒಂದಾದರೆ, DK ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದರೆ ನಾವು ಇನ್ನೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತಿದ್ವಿ, ಈ ಮೂಲಕ ನೀವು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರಿ. ಅಂದರೆ ಪ್ರೈಮ್ ಮಿನಿಸ್ಟರ್ ಆಗೋದನ್ನು ತಪ್ಪಿಸಿದ್ದೇ DK ಶಿವಕುಮಾರ್ ಅನ್ನೋ ದಾಟಿಯಲ್ಲಿ ಬಾಣ ಹೂಡಿಬಿಟ್ಟಾಗಿದೆ ರಾಜಣ್ಣ ಅವರು. ಇದು ಯಾವ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಈ ಪತ್ರದ ಹಿಂದೆ ಇರುವಂತಹ ಅಸಲಿ ಉದ್ದೇಶ ಏನು ಬಸವರಾಜ್? ಹೆಂಗೆ ನೋಡ್ತೀರಿ ನೀವು ಇದನ್ನು? ಖಂಡಿತ ಶ್ರೀಪಾದ್, ಬಹಳ ಪ್ರಮುಖವಾಗಿ DCM DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿಯೇ ರಾಜಣ್ಣ ಅವರು ಈ ಪತ್ರ ಬರೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಫಿನ್ ಮಾಡ್ತಾ ಇರ್ತಕ್ಕಂಥದ್ದು DCM DK ಶಿವಕುಮಾರ್ ಅವರ ವಿರುದ್ಧ ಮತ್ತು KPCC ಅಧ್ಯಕ್ಷರಾಗಿ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನುವಂಥದ್ದು. ಒಂದು, ಲೋಕಸಭೆಯಲ್ಲಿ BLAಗಳನ್ನ ನೇಮಕ ಮಾಡುವಂಥದ್ದು ಕೂಡ KPCC ಅಧ್ಯಕ್ಷರು ಅದನ್ನ ಸಮರ್ಪಕವಾಗಿ ಮಾಡಲಿಲ್ಲ. ಅಸಮರ್ಪಕವಾಗಿ ಮಾಡಿದ್ರೆ ಇನ್ನೂ 8 ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಇದ್ವಿ. ಇನ್ನೊಂದಿಷ್ಟು ದೇಶಾದ್ಯಂತ 34 ಕ್ಷೇತ್ರಗಳು ಹೆಚ್ಚಾಗಿ
ಪ್ರಧಾನಿಯಾಗಿ ಬಂದ್ಬಿಟ್ಟಿದ್ರೆ ನೀವು ಪ್ರಧಾನಿ ಆಗ್ತಾ ಇದ್ರಿ. ಆ ಅವಕಾಶ ತಪ್ಪೋದಕ್ಕೆ ಕರ್ನಾಟಕ ಕೂಡ ಒಂದು ಕಾರಣ. ಯಾಕಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ BLAಗಳನ್ನ ನೇಮಕ ಮಾಡುವಲ್ಲಿ ಒಂದು ರೀತಿಯಲ್ಲಿ ಉದಾಸೀನವನ್ನು ತೋರಿಸಿದ್ದಾರೆ. ಇದು KPCC ಅಧ್ಯಕ್ಷರ ನೇರ ಹೊಣೆ ಅನ್ನುವಂಥದ್ದು. ಇನ್ನೊಂದು ಈ ಮತಗಳ್ಳತನದ ವಿರುದ್ಧ ಏನು ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಹೇಳಿಕೆಯನ್ನು ನಿಮಗೆ ಕಳಿಸಲಾಗಿತ್ತು, ಅದನ್ನ ಅರ್ಧ ಕಳಿಸಲಾಗಿದೆ, ಇನ್ನು ಅರ್ಧ ಕಳಿಸಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಪೂರ್ತಿಯಾದಂಥ ಬೈಟು ಮತ್ತು ಅಲ್ಲಿ ಏನು ಹೇಳಿದ್ದೇನೆ ಅದರ ಅರ್ಥ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾಗಿ 8 ಪುಟಗಳ ಪತ್ರಗಳನ್ನ ರಾಹುಲ್ ಗಾಂಧಿ ಅವರಿಗೆ ರಾಜಣ್ಣ ಅವರು ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾ ಆದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಸಾಕಷ್ಟು ಬಾರಿ ಮಾಡಿದ್ರು. ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ಅವಕಾಶ ಸಿಗದೇ ಇರೋ ಕಾರಣಕ್ಕಾಗಿ ಈಗ ಪತ್ರಗಳನ್ನ ಬರೆಯೋಕೆ ಆರಂಭಿಸಿದ್ದಾರೆ. ಅದು ಸುದೀರ್ಘವಾದಂಥ ಪತ್ರ. ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದಾವೆ ಮತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಮತ್ತು ಸಿದ್ದರಾಮಯ್ಯ ಅವರು CM ಆಗಿದ್ರೆ ಏನಾಗುತ್ತೆ ಅಥವಾ ಇಳಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟ ಎಲ್ಲವೂ ಕೂಡ ಈಗ ಕನಸು ಕಾಣ್ತಾ ಇದ್ದಾರೆ. ಅದರ ವಿರುದ್ಧ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಈಗ ಬೆಳವಣಿಗೆಗಳಾಗ್ತಾ ಇರೋದಕ್ಕೆ ಕಾರಣನೇ DK ಶಿವಕುಮಾರ್ ಅವರು ಸರಿಯಾಗಿ ಪಕ್ಷವನ್ನು ಸಂಘಟನೆ ಮಾಡೋದಾಗ್ಲಿ ಅಥವಾ ಸರ್ಕಾರದಲ್ಲಿ ಸರಿಯಾದ ಭಾಗತ್ವ ಆಗಿದ್ರೆ ಒಂದು ರೀತಿಯಲ್ಲಿ ನಾವು ಇನ್ನೂ ಚೆನ್ನಾಗಿ ಆಡಳಿತವನ್ನು ಕೊಡಬೇಕಾಗ್ತಿತ್ತು. ಆದರೆ ಎಲ್ಲದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಅವರೇ ಕಾರಣ ಆಗ್ತಾ ಇದ್ದಾರೆ. ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಮತ್ತು ನಾನು ಕೂಡ 2 ವರ್ಷ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದ ವರ್ಚಸ್ಸನ್ನು ಕುಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಸ್ಪಷ್ಟವಾದಂಥ ಉಲ್ಲೇಖಗಳನ್ನ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಮುಂದಿನ ದಿನಗಳಲ್ಲಿಯೂ ಕೂಡ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ ಮತ್ತು ನಾನು ಕೂಡ 2 ವರ್ಷ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿಲ್ಲ, ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿಲ್ಲ ಮತ್ತು ಮೀಸಲಾತಿಯನ್ನು ಕಲ್ಪಿಸಿದ್ದೇನೆ, ಸಹಕಾರ ಇಲಾಖೆಯಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೇನೆ ಅನ್ನುವಂಥದ್ದು ವಿಸ್ತೃತವಾಗಿ ಬರೆಯುವ ಮೂಲಕ ತಾವು ಎಷ್ಟು ಕ್ಲೀನ್ ಆಗಿದ್ವಿ, ನನ್ನ ವಿರುದ್ಧ ಯಾವ ರೀತಿಯಾದಂಥ ಕುತಂತ್ರ ಆಗಿದೆ, ಆ ಕುತಂತ್ರದ ಭಾಗವಾಗಿದ್ದವರು ಯಾರು, ಆ ಕುತಂತ್ರ ಮಾಡಿದವರು ಯಾರು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗ ರಾಜನ್ ಅವರು ಪತ್ರ ಬರೆದಿದ್ದಾರೆ. ಈ ಪತ್ರ ಬರೆಯೋದಕ್ಕೂ ಮುಂಚಿತವಾಗಿ DK ಶಿವಕುಮಾರ್ ಅವರು ಈಗ ಪತ್ರ ಬಹಿರಂಗ ಆಗಿರ್ತಕ್ಕಂಥದ್ದು. ಆದರೆ DK ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ 2 ಬಾರಿ ಭೇಟಿ ಮಾಡಿದ್ರು. ಆವಾಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜಣ್ಣ ಅವರು, DK ಶಿವಕುಮಾರ್ ಅವರು ಎಷ್ಟೇ ಭೇಟಿ ಮಾಡಿದ್ರು ಕೂಡ ನಾನು ಅವರ ವಿಚಾರದಲ್ಲಿ ರಾಜಿ ಇಲ್ಲ, ಈ ಹಿಂದೆ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದೇನೆ ಅದಕ್ಕೆಲ್ಲಕ್ಕೂ ಸ್ಟ್ಯಾಂಡ್ ಆಗಿದ್ದೇನೆ, ಎಲ್ಲದಕ್ಕೂ ಬದ್ಧ, ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಕೇಳಿದ್ರು ಕೂಡ ಹೇಳಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಒಂದು ಕಡೆ ಸಂಧಾನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಣ್ಣ ಅವ್ರ ಜೊತೆ, ಆದರೆ ಅದಾಗ್ತಿಲ್ಲ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಸರಣಿ ಪತ್ರಗಳನ್ನು ಬರೀತಾ ಇದ್ದಾರೆ. ಪ್ರತಿ ವಾರಕ್ಕೊಂದು ಪತ್ರವನ್ನು ಬರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣ ಅವರು ನಿರ್ಧರಿಸಿರೋದ್ರಿಂದ ಸಹಜವಾಗಿ ರಾಜ್ಯ ರಾಜಕೀಯದ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರಿಗೆ ಅಂದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಬೇಕು, ಅವಕಾಶ ಕೊಡಿ ಅನ್ನೋಂಥದ್ದೊಂದು ಅವರು ಕೇಳ್ತಾ ಇದ್ದಾರೆ. ಅದರ ಅವಕಾಶ ಆಗದೇ ಇರೋ ಕಾರಣಕ್ಕಾಗಿ ಪತ್ರಗಳ ಮೂಲಕ ವಿಷಯವನ್ನು ತಲುಪಿಸುವಂತ ಕೆಲಸವನ್ನ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ. ಶ್ರೀಪಾದ್. ಓಕೆ ಬಸವರಾಜ್ ಸಂಪರ್ಕದಲ್ಲಿ ಇರಿ. ಸುರೇಶ್, ಈಗ ರಾಜಣ್ಣ ಅವರ ಪತ್ರ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಎಷ್ಟರ ಮಟ್ಟಿಗೆ ಮಾನ್ಯತೆ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವರ ಪತ್ರದ ಉದ್ದೇಶ ಮತ್ತೆ ಸಂಪುಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದು ಇಂಡೈರೆಕ್ಟ್ ಆಗಿ, ಇದು ಮಾತ್ರ ಸತ್ಯ, ಇದನ್ನು ಅಲ್ಲಗಳೆಯೋಂಗೆ ಸಾಧ್ಯನೇ ಇಲ್ಲ. ಇವರು ಮತ್ತೆ ತಮ್ಮ ಆ ಜವಾಬ್ದಾರಿಯನ್ನ ಗಿಟ್ಟಿಸ್ಕೋಬೇಕು, ಹೈಕಮಾಂಡ್ಗೆ ಮೊದಲಿನ ರೀತಿ ಹತ್ತಿರ ಆಗಬೇಕು. ಆ ಹತ್ತಿರ ಆಗಬೇಕು ಅಂತಂದ್ರೆ ಈ ಎಲ್ಲ ಕನ್ಫ್ಯೂಷನ್ಗಳನ್ನು ರಾಜಣ್ಣ ಅವರೇ ದೂರ ಮಾಡಬೇಕು. ಆದರೆ ಈ ಪತ್ರಕ್ಕೆ ಎಷ್ಟು ಪ್ರಿಫರೆನ್ಸ್ ಸಿಗುತ್ತೆ, ಆ ಪ್ರಿಫರೆನ್ಸ್ ಸಿಕ್ಕರೆ ಮಾತ್ರ ರಾಜಣ್ಣ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ. ಇದು ಆಗುತ್ತಾ? ಶ್ರೀಪಾದ್ ಪಟೇಲ್, KN ರಾಜಣ್ಣವರು ಮತ್ತೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗಬೇಕು ಅಂತಕ್ಕಂತಹ ಇರಾದೆ ಇರತಕ್ಕಂಥದ್ದು ನಿಜ. ಆ ಸಂಬಂಧಪಟ್ಟಂತೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯ ಅವರ ಬಳಿನೂ ಕೂಡ ಮನವಿ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಅವರು ಪತ್ರ ಬರೆದಿರ್ತಕ್ಕಂತಹ ಉದ್ದೇಶವನ್ನು ನೋಡ್ತಾ ಹೋದರೆ ಅದು ಕೇವಲ ಕ್ಯಾಬಿನೆಟ್ಗೆ ಎಂಟ್ರಿ ಆಗುವಂತಹ ಒಂದೇ ಒಂದು ವಿಚಾರವನ್ನು ಪತ್ರವನ್ನು ಬರೆದಂತೆ ಕಾಣ್ತಾ ಇಲ್ಲ. ಆ ಪತ್ರದಲ್ಲಿ ಇರತಕ್ಕಂಥ ಸಾರಾಂಶಗಳನ್ನು ಸೂಕ್ಷ್ಮವಾಗಿ ನೋಡೋದಾದರೆ ನೋಡಿ 3-4 ವಿಚಾರಗಳನ್ನು ಹೈಕಮಾಂಡ್ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬರೆದಿರ್ತಕ್ಕಂಥದ್ದು. ಆ 3-4 ಅಂಶಗಳಲ್ಲಿ ಒಂದು DK ಶಿವಕುಮಾರ್ ಅವರ ಕಾರ್ಯವೈಖರಿಯ ಬಗ್ಗೆ ಟೀಕೆ ಮಾಡುವಂತಹ ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. BLOಗಳನ್ನು ನೇಮಕ ಮಾಡಿದರೆ ಆ BLOಗಳನ್ನು ಹ್ಯಾಂಡಲ್ ಮಾಡಬೇಕಾದಂಥವ್ರು, ಅವರ ಮೇಲೆ ಗಮನ ಇಡಬೇಕಾದಂಥವ್ರು, ಅವರ ಮೇಲೆ ನಿಗಾ ಇಡಬೇಕಾದಂಥವ್ರು ಮತ್ತು ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಮಾಡಬೇಕಾಗಿದ್ದಂಥವ್ರು DK ಶಿವಕುಮಾರ್. ಆ ಕೆಲಸ ಆಗಿಲ್ಲ ಅಂತಕ್ಕಂಥ ಮೂಲಕ ಅಲ್ಲಿ KPCC ಅಧ್ಯಕ್ಷರಾಗಿ ಅವರ ಕಾರ್ಯವೈಖರಿಯನ್ನು ಟೀಕೆ ಮಾಡಿರ್ತಕ್ಕಂಥದ್ದು ಒಂದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಎರಡನೇದಾಗಿ CM ಸಿದ್ದರಾಮಯ್ಯ ಅವರ ಕೆಳಗೆ ಏನಾದರೂ ಇಳಿಸಿದ್ದೆ ಆದರೆ CM ಸ್ಥಾನದಿಂದನ ಪಕ್ಷಕ್ಕೆ ಆಗಬಹುದಂಥ ಡ್ಯಾಮೇಜ್ಗಳು ಏನು ಅನ್ನೋ ಮೂಲಕ DK ಶಿವಕುಮಾರ್ಗೆ ಅಲ್ಲಿ ಕೌಂಟರನ್ನು ಕೊಡುವ ಮೂಲಕ ಸಿದ್ದರಾಮಯ್ಯ ಅವರನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಇವೆರಡು ವಿಚಾರಗಳ ಮಧ್ಯೆ ರಾಹುಲ್ ಗಾಂಧಿ ಅವರ ಭೇಟಿಗೆ ನೇರವಾಗಿ ಕೇಳಿರ್ತಕ್ಕಂಥದ್ದು. ನಾನು ಮತ್ತಷ್ಟು ವಿಚಾರಗಳನ್ನು ಮಾತಾಡುವಂಥದ್ದಿದೆ, ಹಾಗಾಗಿ ನನಗೆ ನೇರವಾಗಿ ತಮ್ಮ ಭೇಟಿಗೆ ಅಪಾಯಿಂಟ್ಮೆಂಟ್ ಬೇಕು ಅಂತಕ್ಕಂಥದ್ದು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಯಶಸ್ವಿಯಾಗಿ
ರಾಹುಲ್ ಗಾಂಧಿ ಅವರ ಭೇಟಿಗೆ ಒಂದಷ್ಟು ಪ್ಲಾನ್ಗಳು ನಡೀತಾ ಇರ್ತಕ್ಕಂಥ ಒಂದು ಕಡೆಗೆ, ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯಿಂದ ಅಂತರವನ್ನು ಕಾಯ್ಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಆ ಅಂತರ ದೂರ ಆಗೋದಕ್ಕೆ ಏನು ಬೇಕೋ ಅಷ್ಟು ಸರ್ಕಸ್ಗಳು ಸಿದ್ದರಾಮಯ್ಯ ಅವರ ಟೀಮ್ನಿಂದ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥ. ನೋಡಿ, ಕಳೆದ 3-4 ತಿಂಗಳಿಂದನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಆ ಪ್ರಯತ್ನ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಕೇವಲ ಖರ್ಗೆ ಅವರ ಮೂಲಕ ಸಂದೇಶವನ್ನು ಒತ್ತು ಕಳಿಸಿದ್ರೆ ವಿನಃ ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಬಂದಂಥ ಸಂದರ್ಭದಲ್ಲಿ, ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆನ್ನು ಬಿದ್ದಿರ್ತಕ್ಕಂಥದ್ದು. ಅವ್ರ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಅದು ಆಗಿಲ್ಲ. ಈಗ ರಾಜಣ್ಣ ಅವರ ಪತ್ರ ಏನಿದೆ, ಈ ಪತ್ರ ಹೈಕಮಾಂಡ್ ಸೇರಿದ ನಂತರ ಮತ್ತೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶನ ಕೊಡ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ದೂರವಾದಂಥ ಮಾತು. ಅದು ಈಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿದೆ ಶನಿವಾರ, ಅದಕ್ಕೆ ಪೂರಕವಾದಂಥ ಈ ಒಂದು ಪತ್ರ ಒಂದಷ್ಟು ಪುಷ್ಟಿಯನ್ನು ಕೊಡುವಂಥದ್ದು. ಅಂದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಿಬಿಡ್ತಾರೆ, ಮಾತುಕತೆ ಆಗುತ್ತೆ, ಒನ್ ಆಗುತ್ತೆ ಅಂತಕ್ಕಂಥ ಒಂದಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ. ಆದರೆ ಅದಕ್ಕೆ ಈ ಒಂದು ಪತ್ರ ಎಷ್ಟರ ಮಟ್ಟಿಗೆ ಒಂದು ರೀತಿ ಹಾಲಿನಲ್ಲಿ ಉಳಿ ಹಿಂಡುವಂಥದ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಪೂರಕವಾದಂಥ ಈ ಒಂದು ಪತ್ರ ಆಗಿರ್ತಕ್ಕಂಥದ್ದು. ಸೊ ಈಗ ರಾಹುಲ್ ಗಾಂಧಿ ಅವರಿಂದನ ಡಿ ಕೆ ಶಿವಕುಮಾರ್ ಅವರು ಅಂತರ ಕಾಯ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶಗಳು ಕೂಡ ಆ ಪತ್ರದಲ್ಲಿ ಅಡಕಾಗಿರ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ವಿಚಾರ ಅಂದರೆ ರಾಹುಲ್ ಗಾಂಧಿ ಅವರು ಯಾವತ್ತೂ ಇಲ್ಲಂಥವ್ರ ಪತ್ರವನ್ನು ಯಾಕೆ ಈಗ ಬರೆಯುವಂಥ ಸಂದರ್ಭ ಬಂತು ಅಂತಕ್ಕಂಥದ್ದು. ನೋಡಿ, CM ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಆಗತ್ತೆ ಅಂತಕ್ಕಂಥ ಚರ್ಚೆ ಭಾಳ ಗಟ್ಟಿ ಆಗ್ತಾ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅಂತಕ್ಕಂಥದ್ದು ಕೂಡ ಒಂದಷ್ಟು ರಾಜಕೀಯವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಆಗ್ತು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ನಾಯಕತ್ವದಿಂದ ಇಳಿಸಿದ್ರೆ ಏನೆಲ್ಲ ಆಗ್ಬೋದು, ಆ ಡ್ಯಾಮೇಜ್ಗಳು ಏನಾಗಬಹುದು ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡುವ ಮೂಲಕ ಸಿದ್ದರಾಮಯ್ಯ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಆಗದಂತಹ ಒಂದಷ್ಟು ಸನ್ನಿವೇಶಗಳನ್ನು ಕೂಡ ಸಿದ್ದರಾಮಯ್ಯ ಆಪ್ತ ಬಣ ನಿರ್ಮಾಣ ಮಾಡ್ತಾ ಹೋಯ್ತಾ ಅಂತಕ್ಕಂಥ ಪ್ರಶ್ನೆ. ಜೊತೆಗೆ ಸಿದ್ದರಾಮಯ್ಯ ಅವರೇ ತಮ್ಮ ಆಪ್ತರ ಮೂಲಕ ಈ ಒಂದು ಪತ್ರವನ್ನು ಬರೆಸುವಂತಹ ಆಗಿದೆಯಾ, ಆ ರೀತಿಯನ್ನು ಮಾಡಿರಬಹುದಾ ಅಂತಕ್ಕಂಥದ್ದು ಕೂಡ ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಆದರೆ ಇದೊಂದು ಸಿದ್ದರಾಮಯ್ಯ ಟೀಮ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಇದೊಂದು ರೈಟ್ ಟೈಮ್ಗೆ ಈ ಒಂದು ಪತ್ರ KN ರಾಜಣ್ಣ ಅವರ ಪತ್ರ ಹೈಕಮಾಂಡ್ಗೆ ಸೇರಿರ್ತಕ್ಕಂಥದ್ದು. ಸೊ ಈ ಪತ್ರಕ್ಕೆ ಹೈಕಮಾಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ಅವರು ಯಾವೆಲ್ಲ ವಿಚಾರಗಳ ಬಗ್ಗೆ ಮತ್ತೆ ಬೆಳಕನ್ನು ಚೆಲ್ತಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ಪ್ರಶ್ನೆಗಳು. ಆದರೆ ರಾಹುಲ್ ಗಾಂಧಿ ಅವರ ಪತ್ರ ಸೇರಿದೆ, ಆ ಪತ್ರದಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಈವರೆಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಒಂದಷ್ಟು ಅಳುಕಿತ್ತು. ಆದರೆ ಈಗ ಅದು ಮತ್ತೆ ಅಂತರ ಜಾಸ್ತಿ ಆಗುವಂಥ ಸಾಧ್ಯತೆಗಳೇ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಾರೋ ಅದಕ್ಕೆ ಒಂದು ರೀತಿಯಲ್ಲಿ ಹಾಲಿಗೆ ಉಳಿ ಹಿಂಡುವಂತಹ ಪ್ರಯತ್ನ ಆಗಿದೆ ಅಂತಕ್ಕಂಥದ್ದು ಈ ಪತ್ರ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್ ಪಟೇಲ್. ಫೈನ್, ಥ್ಯಾಂಕ್ ಯು ಸುರೇಶ್. ಬಸವರಾಜ್, ನಿಮಗೂ ಕೂಡ ಧನ್ಯವಾದ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಶೆಟ್ಟಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹುಶಃ ರಾಜಣ್ಣ ಅವರು ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ರ. ಒಂದು ಇವ್ರ ಕ್ಯಾಬಿನೆಟ್ ವಾಪಸ್ ಬರೋದು, ಮತ್ತೊಂದು ಡಿ ಕೆ ಶಿವಕುಮಾರ್ ಅವ್ರನ್ನ ತಿವಿಯೋದು. ಒಂದು ಕಲ್ಲಲ್ಲಿ 2 ಹಕ್ಕಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತೆಗಿಲಿಕ್ಕೆ ಇರ್ಬೋದು ಅದು ಆಕ್ಚುಲಿ. ಯಾಕಂದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು, ಏನಪ್ಪಾ DKC ಅವರು ಹೋಗಿ ರಾಜಣ್ಣನ ಮನೆಗೆ 2 ಸಲ ಹೋಗ್ತಲ್ಲ, ಇದೇನಪ್ಪಾ ಅಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಮತ್ತೆ ನೋಡು, ಈಗ ನೀವೇನಾದನ್ನು ಬಯಲುಪಡಿಸ್ತಾ ಇದ್ರಿ ಕಾರಣ ಏನಂತೇಳಿ. ಇದು ಕಾರಣ ಈಗ ಗೊತ್ತಾಯ್ತು. ಇವ್ರು ಲೆಟರ್ ಬರ್ದಿದ್ರೆ ಹೋಗಿದಾರಂತ. ಅದು ಒಂದು ಲೆಟರ್ ಕೆಲವು ಲೆಟರ್ ಬರ್ದಿರಂತ ಕೆಲವೊಂದು ಸುದ್ದಿ ಉಂಟು, ಹೌದಾ? ಹಲೋ ಸರ್ ಹೇಳಿ, ಕೇಳಿಸ್ತದೆ ಸರ್. ಎಷ್ಟು ಲೆಟರ್ ಬರ್ದಿದ್ದಾರೆ ಅವರು? 1 ಲೆಟರ್ ಬರೆದಿರೋದು. ಒಂದೇ ಲೆಟರ್. ಓಕೆ, 1 ಲೆಟರ್. ಅದರಲ್ಲಿ ಬಾರಿ ಉದ್ದವಾಗಿ 2 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಬೋದಿತ್ತು, ಈ ಮೂಲಕ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದೇನಂತಂದ್ರೆ, ನನ್ನ ಬಗ್ಗೆ ತಪ್ಪಾಗಿ ಮಿಸ್ಗೈಡ್ ಮಾಡಿದ್ದಾರೆ ನಿಮ್ಮ ಹತ್ರ, ಹಿಂಗಾಗಿ ಈ ವಿಚಾರವಾಗಿ ನಾನು ಮಾತಾಡೋದಕ್ಕೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ. ನಂದು ಗೊತ್ತಿಬಿಟ್ಟು ರಾಹುಲ್ ಗಾಂಧಿ ಅದಕ್ಕೆಲ್ಲ ಕ್ವಿ ಕೊಡುವವರಲ್ಲ. ಮೊನ್ನೆ ನಾನು ರೇವಂತ್ ರೆಡ್ಡಿ ಅವರು ಇದು ತೆಲಂಗಾಣ ಚೀಫ್ ಮಿನಿಸ್ಟರ್ ಅವರು ಇಂಟರ್ವ್ಯೂ ಕೇಳಿದೆ. ಅದರಲ್ಲಿ ಇಂಥ ತನ್ನ ಪರ್ಸನಲ್ ಕೆಲಸಕ್ಕೆ ಬರುವವರೆಲ್ಲ ಡೆಲ್ಲಿ ಬಂದ್ರೆ ಅವರನ್ನು ಯಾರನ್ನು ಎಂಟರ್ಟೈನ್ ಮಾಡುವುದಿಲ್ಲ ರಾಹುಲ್ ಗಾಂಧಿ. ಪಕ್ಷದ ಕಾರ್ಯಕ್ರಮವನ್ನು ಮತ್ತೆ ಪಕ್ಷ ಹೇಗೆ ಉದ್ಧಾರ ಆಗುದು ಮತ್ತೆ ಹೊಸ ಸ್ಕೀಮ್ ಏನು ಕೊಡುವುದು, ಇಂಥ ವಿಷಯಗಳು ಬಂದ್ರೆ ಬೇರೆ ಗಂಟೆ ಕಟ್ಟಲೆ ಟೈಮ್ ಕೊಡ್ತಾರೆ. ಸೊ ಹಾಗಾಗಿ ಲೆಟ್ರಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಲಿಕ್ಕಿಲ್ಲ ಯಾರು ರಾಹುಲ್ ಗಾಂಧಿ ಅವರು. ಬಟ್ ಈಗ ಕುರ್ಚಿಗಾಗಿ ಕದನ ನಡೀತಿರೋದ್ರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಸಿಕ್ಕಿದೆ ಆಕ್ಚುಲಿ. ಬಟ್ ಈ ಲೆಟರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ಕಿದೆ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಆಕ್ಚುಲಿ. ಈಗ DKCದು ಬರ್ತದೆ, ಸಿದ್ದರಾಮಯ್ಯನವರ ಮೇಲೂ ಇದರಲ್ಲಿ ಒಳ್ಳೆ ಪ್ರಭಾವ ಬರ್ಲಿಕ್ಕಿಲ್ಲ ಇವ್ರ ಲೆಟರ್ ಬರ್ತದೆ. ಯಾಕಂದ್ರೆ ಇವರು ಫಾಲೋವರ್ ಅಲ್ವಾ, ಅವರನ್ನು ದೂರಿ ಬರೋದ್ರಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಏನು ಸಿಗ್ಲಿಕ್ಕಿಲ್ಲ.
ಈಗ ಮುಖ್ಯವಿರುವುದು ಈಗ ಇವರು ನಮ್ಮ ಖರ್ಗೆ ಅವರು ಹೇಳಿದಾರಲ್ಲ, ನಿಮ್ಮ ಲೋಕಲ್ ಲೆವೆಲ್ ಅಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ ಅಂತೇಳಿ. ಹಾಗೆ ಲೋಕಲ್ ಲೆವೆಲ್ ಸೆಟ್ಲ್ ಮಾಡತ್ತ ಪುನಃ ಹೈಕಮಾಂಡ್ ಅಲ್ಲಿ ಅದ್ರ ಮೇಲೆ ಇರುವುದು. ರಾಜಣ್ಣ ಹೇಳುವುದಕ್ಕೆ ಏನಾದ್ರು DK ಶಿವಕುಮಾರ್ ಮೇಲೆ ಪ್ರಭಾವ ಬೀರ್ಬೋದು ಶಿವಾಯಿ, ರಾಜ್ಯಕ್ಕೆ ಅದ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ಲಿಕ್ಕಿಲ್ಲ. ಈಗ ನಮ್ಗೀಗ ಮುಖ್ಯ ಬೇಕಾಗಿರೋದು ಈಗ ಈ ಕರ್ನಾಟಕದ CM ಬಿಟ್ಟು ಕೊಡ್ತಾರಾ ಇಲ್ವಾ ಅಂತ ಹೇಳಿ. ಈಗ ಅದರಲ್ಲಿ ಹೈಕಮಾಂಡ್ ಫೈನಲ್ ಡಿಸಿಷನ್ ಅಥವಾ ಲೋಕಲ್ ಅಲ್ಲೇ ಮಾಡಿ ಅಂತ ಖರ್ಗೆ ಅವ್ರು ಹೇಳಿದಕ್ಕೆ ಇಂಪಾರ್ಟೆಂಟ್ ಅಂತ. ಈಗ ಖರ್ಗೆ ಅವ್ರು ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನಿನ್ನೆ ಪುನಃ CM ಇಲ್ಲ, ಹೈಕಮಾಂಡ್ ನೀವೇ ಸೆಟ್ಲ್ ಮಾಡಿಬಿಡಿ ಅಂತ ಹೇಳ್ತಾರೆ. ಈಗ ನಮಗೆಲ್ಲ ಕರ್ನಾಟಕ ಜನತೆಗೆ ಕುತೂಹಲ ಇರುವುದೇನೆಂದ್ರೆ CM ಚೇಂಜ್ ಆಗ್ತಾರೆ ಇಲ್ವಾ ಅಂತ. ಅದ್ರ ಬಗ್ಗೆ ನಮ್ಮ ಪ್ರಜೆಗಳಾಗಿ ಕೇಳ್ಕೊಳ್ಳೋದಂದ್ರೆ ಇದೊಂದು ಬಾರಿ ಬೇಗನೆ ಇದನ್ನು ಸೆಟ್ಲ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಕರ್ನಾಟಕ ಜನತೆ ಇದನ್ನು ಕಾಯ್ತಾ ಇರಬೇಕು, ಡೆವಲಪ್ಮೆಂಟ್ಸ್ ಆಗಲ್ಲ, ಬ್ಯೂರೋಕ್ರಸಿ ಇವರು ಹೇಳಿದ ಮಾತು ಕೇಳಲ್ಲ, ಅದೊಂದು ಸ್ಪಷ್ಟತೆ ಬೇಕು. ಈ ರಾಜಣ್ಣ ಎಲೆಕ್ಟ್ರಿಕ್ ನಾವೇನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಯಾಕಂದ್ರೆ ಇದೆಲ್ಲ ಬರಿತಾ ಇರ್ತದೆ. ಹಿಂದೆನು ಮೊನ್ನೊಂದ್ಸಲ ಇವರು CM ಹೇಳಿದ್ರು ನನ್ನ ಬಗ್ಗೆ, ವಿಶ್ವನಾಥ್ರು ಬರ್ತಿದ್ರು ಸೋನಿಯಾ ಗಾಂಧಿಗೆ ಲೆಟರ್ ಅಂತ ಹೇಳ್ಕೊಂಡು. ಹಾಗೆ ಅದಲ್ಲ, ಈಗ ಆಕ್ಚುಲಿ ಈಗ ಹೈಕಮಾಂಡ್ ಈಗ ಇಲ್ಲಪ್ಪ ಒಂದು ಸ್ಪಷ್ಟವಾಗಿ ಹೇಳ್ಬೇಕು, ನಾವು ಸೆಟ್ಲ್ ಮಾಡ್ಕೊಳ್ಳಲ್ಲ, ನೀವೇ ಸೆಟ್ಲ್ ಮಾಡಿ. ಇವರು ಸೀದಾ ಚೆಂಡನ್ನು ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅವರೇ ಇದನ್ನು ನಿರ್ಧರಿಸಬೇಕು ಅಂತ CM ಅವ್ರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸೈಡ್ ಮಾಡಿದ್ದೇನೆ, ಹೈಕಮಾಂಡ್ ಇದ್ರ ಬಗ್ಗೆ ನಾವೇ ಡಿಸಿಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಮಲ್ಲಿಕಾರ್ಜುನ ಅವರು ಶ್ರೇಷ್ಠ ಉತ್ತಮ ಸೀನಿಯರ್ ನಾಯಕ, ಪಾರ್ಟಿ ಅಧ್ಯಕ್ಷ. ಹೈಕಮಾಂಡ್ ಅಂದ್ರೆ ಯಾವ ಮೀಟಿಂಗ್ ಅನ್ನು ಪ್ರಿಸೈಡ್ ಮಾಡುವವರು ಅಧ್ಯಕ್ಷೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಸೊ ಹೀಗಾಗಿ ಈಗ ಯಾರು ಡಿಸೈಡ್ ಮಾಡ್ತಾರೆ ಏನಂತ ಇನ್ನೂ ಸ್ಪಷ್ಟತೆ ಇಲ್ಲ. ಅದ್ರ ಬಗ್ಗೆ ಅವರು ಸ್ಪಷ್ಟತೆ ಕೊಡಬೇಕು. ರಾಜಣ್ಣವರು ಅದ್ರ ಬಗ್ಗೆ ಉಲ್ಲೇಖಿಸಿರ್ಬಹುದಲ್ಲ, ಈ ಕರ್ನಾಟಕದಲ್ಲಿ ನಡೆಯುವ CM ಕುರ್ಚಿ ಬಗ್ಗೆ ಕೂಡಲೇ ಪರಿಹಾರ ಕೊಡಿ ಅಂತ ಹೇಳಿ. ಫೈನ್ ಸರ್, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಖರ್ಗೆ ಪರಮೇಶ್ವರ್ ಅವರು ಭೇಟಿ ಒಂದು ಕಡೆ ಆದರೆ ಈಗ ರಾಜಣ್ಣ ಅವರು ಪತ್ರ ಬರೆದಿರುವಂಥದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ರಾಜಣ್ಣ ಅವರ ಪ್ಲಾನ್ ಏನು? ರಾಜಣ್ಣ ಅವರ ಐಡಿಯಾ ಯಾವ ರೀತಿ ವರ್ಕೌಟ್ ಆಗ್ಬೋದು? ಶ್ರೀಪಾದ್, KN ರಾಜಣ್ಣ ಯಾವಾಗ ಸಚಿವ ಸ್ಥಾನದಿಂದ ವಜಾಗೊಂಡ್ರು ಅಂದಿನಿಂದಲೂ ಕೂಡ ಪತ್ರದ ಮೇಲೆ ಪತ್ರವನ್ನ ಹೈಕಮಾಂಡ್ಗೆ ಬರಿತಾ ಇರ್ತಕ್ಕಂಥದ್ದು. ಅಂದ್ರೆ ನನಗೊಂದು ಭೇಟಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಆದ್ರೆ ಹೈಕಮಾಂಡ್ ಆ ಒಂದು ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕಳೆದ ತಿಂಗಳ 17ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ಪತ್ರದಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಒಂದು ಎಲ್ಲವನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಏನಾಯ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ KN ರಾಜಣ್ಣ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಾನೊಂದು ಭೇಟಿಗೆ ಒಂದು ಅವಕಾಶವನ್ನ ಕೊಟ್ರೆ ನಾವು ನೇರವಾಗಿ ಬಂದು ಅಲ್ಲಿ ಎಲ್ಲವನ್ನು ಕೂಡ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಆದಂತ ಒಂದು ಸನ್ನಿವೇಶ ಏನಿದೆ ಅಂದ್ರೆ ಏನು BLAಗಳು ಏನ್ ಮಾಡಿದ್ರು, ಅವರು ಒಂದು ಕರೆಕ್ಟ್ ಆಗಿ ವರ್ಕ್ ಅನ್ನು ಕೂಡ ಮಾಡಿದ್ರೆ ಈ ರೀತಿಯ ಒಂದು ವೋಟ್ ಚೋರಿಯನ್ನು ಕೂಡ ತಡಿಬೋದಿತ್ತು ಅನ್ನೋದು ಕೂಡ ಉಲ್ಲೇಖವನ್ನು ಕೂಡ ಮಾಡಿದ್ರೆ. ಜೊತೆಗೆ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತೆ ಅಧಿಕಾರಿಗಳು ಇದು ಕಡೆ ಗಮನ ಹರಿಸಿದ್ರೆ ನಾವು ಇನ್ನೂ ಕೂಡ ಒಂದು ಚುನಾವಣೆಯಲ್ಲಿ 8 ರಿಂದ 10 ಸೀಟ್ಗಳನ್ನು ಕೂಡ ಗೆಲ್ಲಬಹುದಿತ್ತು ಅನ್ನೋ ಒಂದು ಪತ್ರ ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ KN ರಾಜಣ್ಣ ಅವರು ಈ ಒಂದು ಪತ್ರನ ಬರೆದಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಅವರು ಕೂಡ ವಿಶ್ವಾಸ ಇರ್ತಕ್ಕಂಥದ್ದು. ನನ್ನ ಹೈಕಮಾಂಡ್ ಅವರು ಕರೆದು ಮಾತನಾಡುತ್ತಾರೆ, ನನಗೊಂದು ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋದು ಕೂಡ KN ರಾಜಣ್ಣ ಅವರಿಗೆ ಇದೊಂದು ಕಡೆ ಅವರಿಗೆ ಒಂದು ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಶ್ರೀಪಾದ್.